Good morning, students. In previous class, we have discussed about problems based on relations and relations from problem number 1 to problem number 11. So now let me consider problem number 12, which is also based on different types of relations. Determine whether the relation R in the set A is equal to 1, 2, 3 up to 14 defined as R is equal to set of all ordered pairs x, y such that 3x minus y is equal to 0 is reflexive, symmetric and transitive. Yes. So ಕೊಟ್ಟಿರ್ತಕ್ಕಂಥ ರಿಲೇಷನ್ ಕೊಟ್ಟಿರ್ತಕ್ಕಂಥ ಸೆಟ್ ಮೇಲೆ ರಿಫ್ಲೆಕ್ಸಿವ್ ಆಗಿದೆಯಾ, ಸಿಮೆಟ್ರಿಕ್ ಆಗಿದೆಯಾ ಮತ್ತು ಟ್ರಾನ್ಸಿಟಿವ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡೋಕ್ಕೆ ಹೇಳಿದ್ದಾನೆ. ರೈಟ್. So problem number 12. Yes. So ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಟ್ ಬಂದೇನು, ಫಸ್ಟ್ look at the set and the elements which are belonging to the set. So here set A is equal to set of 1, 2, 3 so on up to 14, and what is the relation R in the sense set of all ordered pairs x, y such that 3x minus y is equal to 0 if both x and y are the elements of set A only. Here 3x minus y is equal to 0 can also be written as 3x is equal to y. 3x is equal to y. So solution. First write down the ordered pairs which are satisfy the relation 3x minus y is equal to 0 or 3x is equal to y. So here x comma y belongs to R only when 3x minus y is equal to 0 or 3x is equal to y. So this is the relation between x and y. So now write down the ordered pairs which satisfy the relation 3x minus y is equal to 0. First, suppose x is equal to 1. X is equal to 1. That is the first element. X is equal to 1. Then what happens y andre 3. So that is 1, 3. Suppose x is equal to 2. Then what happens y andre? So 2, 6. Suppose x is equal to 3. Then what happens y andre 9. That is 3, 9. Suppose x is equal to 4. Then what happens y andre? That is 12. So 4, 12. 4, 12. Suppose x is equal to 5 ಅಂತ ತಗೊಂಡ್ರೆ ಅನ್ಕೊಳ್ಳಿ. ಸೊ ನಮಗೆ ಬರುತ್ತೆ 5, 15 ಬರುತ್ತೆ. ಬಟ್ 15 is not the element of the set A. ಸೊ ಅದಕ್ಕೋಸ್ಕರ ನೆಕ್ಸ್ಟ್ 6 ಆಗಲಿ 7 ಆಗಲಿ ತಗೊಳ್ಳಿಕ್ಕೆ ಬರಲ್ಲ. ಸೊ ದಿಸ್ ಆರ್ ದ ಓನ್ಲಿ ordered pairs which satisfy the relation 3x minus y is equal to 0 or 3x is equal to y ಅಂತ. ಸೊ ಇವಾಗ ಈ ರಿಲೇಷನ್ ಈ ಸೆಟ್ ಮೇಲೆ ರಿಫ್ಲೆಕ್ಸಿವ್ ಆಗಿದೆಯಾ, ಸಿಮೆಟ್ರಿಕ್ ಆಗಿದೆಯಾ ಮತ್ತೆ ಟ್ರಾನ್ಸಿಟಿವ್ ಆಗಿದೆಯಾ ಅಂತ ಕೇಳ್ತೇನೆ. ಸೊ ಫಸ್ಟ್ ರಿಫ್ಲೆಕ್ಸಿವ್ ಅಂತ ಚೆಕ್ ಮಾಡಬೇಕಾದ್ರೆ, ಸೊ ರಿಫ್ಲೆಕ್ಸಿವ್ ಅಂದ್ರೆ ಸೆಟ್ ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ ತನ್ನದೇ ಆದ ಎಲಿಮೆಂಟ್ ಜೊತೆಗೆ ರಿಲೇಷನ್ ಅನ್ನು ಹೊಂದಿರಬೇಕು. ಸೊ ಸಪೋಸ್ 1 ತಗೊಂಡ್ಕೊಳ್ಳಿ, 1 is not related to 1. So we can say that this relation is not a reflexive relation. So other reason number area. So 1, 1 does not belongs to R. Therefore R is not reflexive. R is not reflexive. So ಇನ್ನೊಂದು ರೀಸನ್ ಬರೀಬಹುದು ಏನು, 2, 2 does not belongs to R. In that case also R is not reflexive. Otherwise 3, 3 does not belongs to R. So R is not reflexive. ಇಲ್ಲ 4, 4 does not belongs to R. So R is not reflexive. ಆ ಥರ ಎಷ್ಟು ರೀಸನ್ಸ್ ಕೊಡ್ಬೋದು? 14 ರೀಸನ್ಸ್ ಕೊಡ್ಬೋದು. ಅದರ್ವೈಸ್ ಬೇಕಾದ್ರೆ ಏನು ಬರೀಬೋದು ಅಂದ್ರೆ ಜನರಲ್ ಆಗಿ ಬೇಕಾದ್ರೆ ಕೂಡ ಬರೀಬೋದು. ಸೊ ಜನರಲ್ ಆಗಿ ಯಾವ ಥರ ಬರೀಬೋದು ಅಂತ ಹೇಳೋದಾದ್ರೆ, ಸೊ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ, ಸೆಟ್ ಎಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟಿಗೂ, ದಟ್ ಈಸ್ ಎ, ಎ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ಸೆಟ್ ಎ ಅಲ್ಲಿ ಎ ಪ್ಲಸ್ ಎ ಇಸ್ ಅನ್ ಆರ್ಬಿಟ್ರರಿ ಎಲಿಮೆಂಟ್ ಆಫ್ ದಿ ಸೆಟ್ ಎ ಅಂತ ತಗೊಂಡಿದ್ದೀನಿ. ಸೆಟ್ ಎಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? 14 ಎಲಿಮೆಂಟ್ಸ್. ಈ 14 ಎಲಿಮೆಂಟ್ಸ್ಗೂ ಸೇರಿಸಿ ಒಂದು ಆರ್ಬಿಟ್ರರಿ ಎಲಿಮೆಂಟ್ ತಗೊಂಡಿದ್ದೀನಿ, ದಟ್ ಇಸ್ ಕಾಲ್ಡ್ ವಾಟ್? ಎ ಅಂತ. ಸರ್ ಎ ಪ್ಲಸ್ 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು, 4 ಬರ್ಬೋದು. ಸಪೋಸ್ ಎ ಪ್ಲಸ್ 1 ತಗೊಂಡ್ಕೊಳ್ಳಿ, 1, 1 ಡಸ್ ನಾಟ್ ಬಿಲಾಂಗ್ಸ್ ಸರ್. 2 ತಗೊಂಡ್ಕೊಳ್ಳಿ, 2, 2 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ಆ ಥರ ಜನರಲ್ ಆಗಿ ಹೇಳಿದ್ದೀನಿ. ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ, ಎ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದೇರ್ ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್. ಸೊ ನೀವು ಇದು ರೀಸನ್ ಆದರೂ ಬರೀರಿ, ಇಲ್ಲ ಈ ರೀಸನ್ ಆದರೂ ಬರೀರಿ. ಓಕೆನಾ? ಚಾಯ್ಸ್ ಇಸ್ ಯುವರ್ಸ್. ನಾನು ನೋಟ್ಸಲ್ಲಿ ಕೊಡಬೇಕಾದ್ರೆ ಈ ಥರ ಸಿಂಪಲ್ ಆಗಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಅಬೌಟ್ ಸಿಮಿಟ್ರಿ ಅಂತ ತಗೊಂಡೆ. ಸೊ ಸಿಮಿಟ್ರಿ ಏನು ಹೇಳುತ್ತೆ? ಇಫ್ ಎ ಇಸ್ ರಿಲೇಟೆಡ್ ಟು ಬಿ ದೆನ್ ಬಿ ಮಸ್ಟ್ ಬಿ ರಿಲೇಟೆಡ್ ಟು ಎ ಅಂತ ಸಿಮಿಟ್ರಿ. ಸೊ ಇಲ್ಲಿ ತಗೊಂಡಾಗಿ ಸಪೋಸ್ 1 ಇಸ್ ರಿಲೇಟೆಡ್ ಟು 3 ಬಟ್ 3 ಇಸ್ ನಾಟ್ ರಿಲೇಟೆಡ್ ಟು 1. ಸೊ ಇದೇ ಒಂದು ರೀಸನ್ ಸಾಕು. ಸಿನ್ಸ್ 1, 3 ಬಿಲಾಂಗ್ಸ್ ಟು ಆರ್ ಬಟ್ 3, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ದೇರ್ ಫೋರ್ ಆರ್ ಈಸ್ not symmetric. R is not symmetric. Next ಇನ್ನೂ ಒಂದು ರೀಸನ್ ಕೊಡ್ಬೋದು. ಏನಂತ? ಸಿನ್ಸ್ 2, 6 ಬಿಲಾಂಗ್ಸ್ ಟು ಆರ್ ಬಟ್ 6, 2 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಇಲ್ಲ ಸಿನ್ಸ್ 3, 9 ಬಿಲಾಂಗ್ಸ್ ಟು ಆರ್ ಬಟ್ 9, 3 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಅದರಲ್ಲಿ ಸಿನ್ಸ್ 4, 12 ಬಿಲಾಂಗ್ಸ್ ಟು ಆರ್ ಬಟ್ 12, 4 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ 4 ರೀಸನ್ಸ್ ಅಲ್ಲಿ ಯಾವ್ದು ಬೇಕಾದರೂ ಕೊಡ್ಬೋದು. ನೆಕ್ಸ್ಟ್ ಅಬೌಟ್ ಟ್ರಾನ್ಸಿಟಿವಿಟಿ. ಸೊ ಟ್ರಾನ್ಸಿಟಿವಿಟಿ ಏನು ಹೇಳುತ್ತೆ ನಮಗೆ? ಎ ಇಸ್ ರಿಲೇಟೆಡ್ ಟು ಬಿ ಅಂಡ್ ಬಿ ಇಸ್ ರಿಲೇಟೆಡ್ ಟು ಸಿ. ದೆನ್ ಇಫ್ ಎ ಇಸ್ ರಿಲೇಟೆಡ್ ಟು ಬಿ ಅಂಡ್ ಬಿ ಇಸ್ ರಿಲೇಟೆಡ್ ಟು ಎ, ದೆನ್ ಎ ಮಸ್ಟ್ ಬಿ ರಿಲೇಟೆಡ್ ಟು ಸಿ. ಯಾವುದಕ್ಕೆ? ಟ್ರಾನ್ಸಿಟಿವಿಟಿಗೆ. ಸೊ ಆ ಥರ ತಗೋಬೇಕಾದ್ರೆ ಸಪೋಸ್ ಒಂದು ಆರ್ಡರ್ ಪೇರು 1, 3 ಅಂತ ತಗೊಂಡ್ಕೊಳ್ಳಿ.
ಸಿನ್ಸ್ 1, 3 ಬಿಲಾಂಗ್ಸ್ ಟು ಆರ್. ನೆಕ್ಸ್ಟ್ ತಗೊಳ್ತಕ್ಕಂಥ ಪೇರ್ ಯಾವ್ದು ಸ್ಟಾರ್ಟ್ ಆಗಿರ್ಬೇಕು, 3 ಇಂದ ಸ್ಟಾರ್ಟ್ ಆಗಿರ್ಬೇಕು. ಸೊ 3 ಇಂದ ಸ್ಟಾರ್ಟ್ ಆಗಿರೋ ಪೇರ್ ಯಾವ್ದಿದೆ, 3, 9. ಸೊ ವಿಚ್ ಇಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಬಟ್ ಸೊ ಎ ಕಮ ಸಿ ಅಂತ ತಗೊಂಡ್ರೆ ಇಲ್ಲಿ 1, 9 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದೇರ್ ಫೋರ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. So if the relation is not reflexive, is not symmetric, and is not transitive. So let me consider problem number 13. So what is the problem number 13? Determine whether the relation R in the set A is equal to set of 1, 2, 3, 4, 5, 6 defined as R is equal to set of all ordered by x, y when y is divisible by x ಅಂತ. is reflexive, symmetric and transitive. ಇಲ್ಲಿ y ಅನ್ನೋ ಎಲಿಮೆಂಟ್ x ಇಂದ ಡಿವೈಡ್ ಆದರೆ ಆವಾಗ ಅವೆರಡರ ಪೇರ್ ಅಂದ್ರೆ x, y ಅನ್ನೋ ಪೇರ್ ಬರುತ್ತೆ, r ಅಲ್ಲಿ ಬರುತ್ತೆ. ಸೊ ಈ x is related to y only when y is divisible by x ಅಂತ. y is divisible by x. ಸೊ ಇದನ್ನ 2 ways ಅಲ್ಲಿ ಬರೀಬಹುದು. ಒಂದು ಆಲ್ಟರ್ನೇಟ್ ಮೆಥಡ್ ನಿಮ್ಗೆ ಆಲ್ರೆಡಿ ನೋಟ್ಸ್ ಅಲ್ಲಿ ಕೊಡಬೇಕಾದ್ರೆ ಕೊಟ್ಟಿದ್ದೀನಿ, ಲಾಸ್ಟ್ ಅಲ್ಲಿ ಕೊಟ್ಟಿದ್ದೀನಿ ಆಲ್ಟರ್ನೇಟ್ ಮೆಥಡ್. ಸೊ ಒಂದು ಮೆಥಡ್ ಸ್ಟ್ರೈಟ್ ಆಗಿ ಕೂಡ ಕೊಟ್ಟಿದ್ದೀನಿ. ಓಕೆನಾ. ಸೊ ಫಸ್ಟ್ ತಗೊಳ್ಳೋದಾದ್ರೆ ನೀವು ಆರ್ಡರ್ ಪೇಸ್ ನ ಬೇಕಾದ್ರೆ ಬರ್ಕೋಬಹುದು. ಯಾರ್ ಇಸ್ ಎ ರಿಲೇಷನ್ ಆನ್ ಎ ಮೀನ್ಸ್ ದಟ್ ಇಸ್ ರಿಲೇಷನ್ ಫ್ರಮ್ ವೇರ್ ಟು ವೇರ್, ಎ ಟು ಎ ಅಂತ. ಸೊ ವಾಟ್ ಆರ್ ದ ಎಲಿಮೆಂಟ್ಸ್ ವಿಚ್ ಆರ್ ಬಿಲಾಂಗ್ ಟು ದಿ ಸೆಟ್ ಎ ಅಂದ್ರೆ ಸೊ ಏನಿದೆ ಎಲಿಮೆಂಟ್ಸ್ 1, 2, 3, 4, 5, 6 ಅಂತ ಇದೆ. ಸೊ ಆರ್ ಇಸ್ ರಿಲೇಷನ್ ಫ್ರಮ್ ಎ ಟು ಎ ಆಗಿರೋದ್ರಿಂದ ಸೊ ಇನ್ನೊಂದು ರೆಫರೆನ್ಸ್ ಬೇಕಾದ್ರೆ ನೀವು ಸೆಟ್ ಎ ಇಸ್ ಈಕ್ವಲ್ ಟು 1, 2, 3, 4, 5, 6 ಅಂತ ಬೇಕಾದ್ರೂ ಕೂಡ ಬರ್ಕೋಬಹುದು. ಸಪೋಸ್ ನಾವು 1, 1 ಅಂತ ತಗೊಂಡ್ರೆ ಸೊ 1, 1 ಅಲ್ಲಿ y ಯಾವುದು 1. ಸೊ y is divisible by x ಅಂತಂದ್ರೆ 1 is divisible by 1. Yes, it is true. ನೆಕ್ಸ್ಟ್ 1, 2 ತಗೋಬೋದಾ? ಎಸ್ ತಗೋಬಹುದು. 1, 2 in this case y is what 2. 2 is divisible by 1. Yes, it is true. ನೆಕ್ಸ್ಟ್ 1, 3. ನೆಕ್ಸ್ಟ್ 1, 4. ನೆಕ್ಸ್ಟ್ 1, 5. ನೆಕ್ಸ್ಟ್ 1, 6. ನೆಕ್ಸ್ಟ್ 2 ಇಂದ ತಗೊಳ್ಳೋದಾದ್ರೆ ಸೊ 2, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. 2, 1 does not belongs to R because in this case y is what in the sense 1. 1 is not divisible by 2 ಅಂತ. ಸೊ ಇಲ್ಲಿ ರಿಲೇಷನ್ ಏನಿದೆ, y ಅನ್ನೋದು x ನ ಡಿವೈಡ್ ಆದ್ರೆ ಮಾತ್ರ x, y ಅನ್ನೋದು ಬರುತ್ತೆ, r ಅಲ್ಲಿ ಬರುತ್ತೆ. ಸೊ ಇಲ್ಲಿ 1 is not divisible by 2 ಆಗಿರೋದ್ರಿಂದ ಸೊ 2, 1 does not belongs to R. ನೆಕ್ಸ್ಟ್ 2, 2 ಬರುತ್ತಾ? ಎಸ್ 2, 2. ನೆಕ್ಸ್ಟ್ 2, 3 ಇಲ್ಲ, 2, 4 because 4 is divisible by 2. ನೆಕ್ಸ್ಟ್ 2, 5 ಇಲ್ಲ, 2, 6. ನೆಕ್ಸ್ಟ್ 3 ಇಂದ 3, 1 ಇಲ್ಲ, 3, 2 ಇಲ್ಲ, 3, 3. ನೆಕ್ಸ್ಟ್ 3, 4 ಇಲ್ಲ, 3, 5 ಇಲ್ಲ, 3, 6. ನೆಕ್ಸ್ಟ್ 4 ಇಂದ 4, 1 ಇಲ್ಲ, 2 ಇಲ್ಲ, 4, 2 ಬರಲ್ಲ ಬಿಕಾಸ್ ಇನ್ ದಿಸ್ ಕೇಸ್ ವಾಟ್ ಇಸ್ y ಅಂದ್ರೆ 2 ಕಾಂಟ್ ಬಿ divisible by 4 ಅಂತ. ನೆಕ್ಸ್ಟ್ 2, 4, 2 ಇಲ್ಲ, ನೆಕ್ಸ್ಟ್ 4, 3 ಇಲ್ಲ, 4, 4 ಬರುತ್ತೆ. ನೆಕ್ಸ್ಟ್ 4, 5 ಇಲ್ಲ, 4, 6 ಇಲ್ಲ. ನೆಕ್ಸ್ಟ್ 5 ಇಂದ ಯಾವ ಸಿಗುತ್ತೆ ನಿಮಗೆ 5, 5 ಓನ್ಲಿ. ನೆಕ್ಸ್ಟ್ 6 ಇಂದ 6, 6 ಓನ್ಲಿ. ಸೊ ಇವಾಗ ಈ ರಿಲೇಷನ್ ಫಸ್ಟ್ ರಿಫ್ಲೆಕ್ಸಿವ್ ಆಗಿದೆಯಾ ಅಂದ್ರೆ ಆಗಿರುತ್ತೆ. ಯಾಕಂದ್ರೆ ಬಿಕಾಸ್ ಎವ್ರಿ ನಂಬರ್ ಇಸ್ divisible by ಇಟ್ ಸೆಲ್ಫ್ ಆಗಿರೋದ್ರಿಂದ ಸೊ 1, 1 ಇದೆ, 2, 2 ಇದೆ, 3, 3 ಇದೆ, 4, 4 ಇದೆ, 5, 5 ಇದೆ, 6, 6 ಅಂದ್ರೆ ಸೆಟ್ ಎಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ ತನ್ನದಾದ ಎಲಿಮೆಂಟ್ ಜೊತೆಗೆ ರಿಲೇಷನ್ ಅನ್ನ ಹೊಂದಿರೋದ್ರಿಂದ ಸೊ ಈ ರಿಲೇಷನ್ ಏನಾಗಿದೆ ಅಂದ್ರೆ ರಿಫ್ಲೆಕ್ಸಿವ್ ಆಗಿದೆ. ಸೊ ಇಲ್ಲಿ ಬರೀಬೇಕಾದ್ರೆ 2 ವೇಸಲ್ಲಿ ಬರೀಬಹುದು. ಸೊ ಫಸ್ಟ್ ಜನರಲ್ ಆಗಿ ಬರೀಬೇಕಾದ್ರೆ ಫಾರ್ ಆಲ್ x ಬಿಲಾಂಗ್ಸ್ ಟು ಇನ್ ಟರ್ಮ್ಸ್ ಆಫ್ x ವ್ಯಾಲ್ಯೂ ಇರೋದ್ರಿಂದ ಫಾರ್ ಆಲ್ x ಬಿಲಾಂಗ್ಸ್ ಟು ಸೆಟ್ ಎ x, x belongs to R. Therefore, R is reflexive. ನೆಕ್ಸ್ಟ್ ಸಿಮೆಟ್ರಿ ಬಗ್ಗೆ ಚೆಕ್ ಮಾಡೋದಾದ್ರೆ ಇದನ್ನ ತರ ಬರೀಬಹುದು. R ವರೆಗೆ ಅಂತ ಬರೀಬಹುದು. ಏನಂತ ಸೊ 1, 1, 2, 2, 3, 3, 4, 4, 5, 5, 6, 6 belongs to R. ಸೊ ಇವೆಲ್ಲವೂ R ಅಲ್ಲಿ ಇರೋದ್ರಿಂದ therefore R is reflexive. ಸೊ ಎರಡು ರೀಸನ್ಸ್ ಅಲ್ಲಿ ಯಾವ್ದು ಬೇಕಾದ್ರೂ ಕೂಡ ಬರೀಬಹುದು. ಸೊ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನೇ ಬರೀರಿ. ನೆಕ್ಸ್ಟ್ ಅಬೌಟ್ ಸಿಮೆಟ್ರಿ ಬಗ್ಗೆ ಹೇಳೋದಾದ್ರೆ ಸಪೋಸ್ 1, 2 ಅನ್ನೋದು R ಅಲ್ಲಿ ಇದೆ. Here 1, 2 belongs to R but 2, 1 does not belongs to R. So since 1, 2 belongs to R but 2, 1 does not belongs to R. But 2, 1 does not belongs to R. Therefore, R is not symmetric. This is about symmetry. Okay na? Next about transitivity ತಗೊಳ್ಳೋದಾದ್ರೆ about transitivity. ಸೊ ಟ್ರಾನ್ಸಿಟಿವಿಟಿ ನೀವು ಯಾವ್ದು ತಗೊಂಡ್ರು ಕೂಡ ಏನಾಗುತ್ತೆ ಬರುತ್ತೆ. ಸೊ ಅದನ್ನಾಗಿ ಜನರಲ್ ಆಗಿ ಬರೀಬೇಕಾದ್ರೆ ಸೊ ಇಫ್ x, y belongs to R, since x, y and y, z
belongs to R. This implies x comma z belongs to R. Therefore R is transitive. ಯಾಕೆ ಈ ಥರ ಬರ್ಕೊಂಡು ಜನರಲ್ ಬರ್ಕೊಂಡ್ರೆ ಇಲ್ಲಿ ಸುಮಾರು ಎಕ್ಸಾಂಪಲ್ಸ್ ಇರೋದ್ರಿಂದ ಪ್ರತಿಯೊಂದು ಎಕ್ಸಾಂಪಲ್ ಏನು ಬರೀಲಿಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನು ತೊಗೊಂಡಿದ್ದೀನಿ, ಜನರಲ್ ಆಗಿ ತೊಗೊಂಡಿದ್ದೀನಿ. ಸೊ ಇಲ್ಲಿ ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಚೆಕ್ ಮಾಡೋದಾದ್ರೆ ಸಪೋಸ್ 1,2 ಅಂತ ಅನ್ಕೊಳ್ಳಿ, 2 ಇಂದ ಸ್ಟಾರ್ಟ್ ಬೇರೆ ಯಾವ್ದು, ಸಪೋಸ್ 2,4 ಅಂತ ಅನ್ಕೊಳ್ಳಿ. ಸೊ ಎ ಕಮಸ್ ಏನು ಬರುತ್ತೆ 1,4 ಇದರಲ್ಲಿ ಇದೆಯಾ ಅಂದರೆ ಇದೆ. ಸೊ ಆ ಥರ ನೀವು ಯಾವ ಎರಡು ಪೇಸ್ ತೊಗೊಂಡು ಚೆಕ್ ಮಾಡಿದ್ರು ಕೂಡ ಟ್ರಾನ್ಸಿಟಿವಿಟಿ ಸಿಗೋದ್ರಿಂದ ನಾನು ಇಲ್ಲೇನು ಮಾಡಿದ್ದೀನಿ, ಜನರಲ್ ಆಗಿ ಬರೆದಿದ್ದೀನಿ. ಓಕೆನಾ, ರೈಟ್. ಸೊ ನೆಕ್ಸ್ಟ್ ಇದನ್ನೇ ಇನ್ನೂ ಒಂದು ಬೇಸಲ್ಲಿ ಕೂಡ ಕೊಟ್ಟಿದ್ದೀನಿ, ಆಲ್ಟರ್ನೇಟ್ ಮೆಥಡ್ ಅಂತ ಬರೆದಿದ್ದೀನಿ. ಸೊ ಅದನ್ನು ಕೂಡ ಬರೀಬಹುದು ನೀವು ಡೈರೆಕ್ಟಾಗಿ ಬೇಕಾದರೂ. ಓಕೆನಾ, ಸೊ ಏನಂತ ಫಸ್ಟ್ ಲುಕ್ ಅಟ್ ಸೆಟ್ ಅಂದರೆ ಏನಿದೆ ಇಲ್ಲಿ, ಸೆಟ್ ಎಲಿಮೆಂಟ್ಸ್ ಏನಿದೆ 1 2 3 4 ಅಪ್ ಟು 6 ವರೆಗೂ ಇದೆ. ಓಕೆನಾ, ಸೊ ರಿಫ್ಲೆಕ್ಸಿವ್ ಅಂತ ಬರೀಬೇಕಾದ್ರೆ ಫಸ್ಟ್ ವಿ ಸ್ಟಾರ್ಟ್ ವಿತ್ ಫಾರ್ ಆಲ್ ಎಲಿಮೆಂಟ್ಸ್ ಎಕ್ಸ್ ವೈ ಇರೋದ್ರಿಂದ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಸೆಟ್ ಎ. ಸೆಟ್ ಎಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಎಕ್ಸ್ಗೂ ಆ ಎಕ್ಸ್ 1 ಆಗ್ಬೋದು, 2 ಆಗ್ಬೋದು, 3 ಆಗ್ಬೋದು, 4 ಆಗ್ಬೋದು, 5 ಆಗ್ಬೋದು, 6 ಆಗ್ಬೋದು. ಓಕೆನಾ, ಸೊ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎಕ್ಸ್. ಇಲ್ಲಿ ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್ ಅಂತ ರಿಲೇಷನ್ ಇರೋದು. ಬಟ್ ನಾವು ನೋಡ್ತಿರೋದು ಎಲಿಮೆಂಟ್ಗೆ ಅಂದ್ರೆ ವೈ ಪ್ಲಸ್ ಕೂಡ ಏನು ತಗೋಬೇಕಾಗುತ್ತೆ, ನಾವು ಎಕ್ಸ್ ತಗೋಬೇಕಾಗುತ್ತೆ. ಕರೆಕ್ಟಾ? ಸೊ ಅದಕ್ಕೋಸ್ಕರ ಇಲ್ಲಿ ಎಕ್ಸ್ ಈಸ್ ಡಿವಿಸಿಬಲ್ ಬೈ ಎಕ್ಸ್ ಅಂತ. ಸೊ ಪ್ರತಿಯೊಂದು ನಂಬರ್ ತನ್ನಿಂದ ತಾನೇ ಡಿವೈಡ್ ಆಗುತ್ತೆ. ಎವ್ರಿ ನಂಬರ್ ಈಸ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್ ಅಂತ. ಎವ್ರಿ ನಂಬರ್ ಈಸ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್. ಸೊ ಎಕ್ಸ್ ಈಸ್ ಡಿವಿಸಿಬಲ್ ಬೈ ಎಕ್ಸ್. ದೇರ್ ದಿಸ್ ಇಂಪ್ಲೈಸ್ ಎಕ್ಸ್ ಕಮ ಎಕ್ಸ್ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ. ಯಾಕಂದ್ರೆ ಇದು ರಿಲೇಷನ್ ಸ್ಯಾಟಿಸ್ಫೈ ಮಾಡಿರೋದ್ರಿಂದ ಅವೆರಡರ ಪೇರ್ ಇಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಬರುತ್ತೆ. ಸೊ ದೇರ್ ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್. ನೆಕ್ಸ್ಟ್ ಅಬೌಟ್ ಸಿಮೆಟ್ರಿ ಅಂತ ತಗೋಬೇಕಾದ್ರೆ ಸೊ ಅದು ಆಗುವುದಿಲ್ಲ ಇಲ್ಲಿ. ಓಕೆನಾ, ಸೊ ಸಪೋಸ್ ಏನಂತ ಲೆಟ್ ಸಿಮೆಟ್ರಿ ಏನು ಹೇಳುತ್ತೆ ನಮಗೆ, ಸೊ ಎ ಕಮ ಬಿ ಇದ್ದಾಗ ಬಿ ಕಮ ಎ ಕೂಡ ಇರಬೇಕು ಅಂತ. ಸೊ ಇಲ್ಲಿ ಎ ಕಮ ಬದಲು ಎಕ್ಸ್ ಕಮ ವೈ ಅಂತ ತಗೊಳ್ತೀನಿ. ಸೊ ಲೆಟ್ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್. ಸೊ ಎಕ್ಸ್ ಅನ್ ಕಮ ವೈ ಅನ್ನೋ ಪೇರ್ ಆರಲ್ಲಿ ಇದೆ ಅಂದಮೇಲೆ ದಟ್ ಮೀನ್ಸ್ ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್ ಅಂತ. ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್ ಅಂತ. ಸೊ ವೈ ಎಕ್ಸ್ ಇಂದ ಡಿವೈಡ್ ಆದಾಗ ಸೊ ಎಕ್ಸ್ ಈಸ್ ನಾಟ್ ಡಿವಿಸಿಬಲ್ ಬೈ ವೈ. ಎಕ್ಸ್ ಈಸ್ ನಾಟ್ ಡಿವಿಸಿಬಲ್ ಬೈ ವೈ ಅಂತ. ಸೊ ದಿಸ್ ಇಂಪ್ಲೈಸ್ ವೈ ಕಮ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಇದಾದ್ರೂ ದೇರ್ ಫೋರ್ ಆರ್ ಈಸ್ ನಾಟ್ ಸಿಮೆಟ್ರಿಕ್. ಸೊ ಈ ಥರ ಆದ್ರೂ ಕೊಡ್ಬೋದು, ಇಲ್ಲ ಒಂದು ಎಕ್ಸಾಂಪಲ್ ಬೇಕಾದ್ರೂ ಕೊಡ್ಬೋದು. ಸೊ ಯಾವ್ದು ಸರ್ ಎಕ್ಸಾಂಪಲ್? ಸಪೋಸ್ ಓಕೆನಾ, ಲೆಟ್ 2,4 ಬಿಲಾಂಗ್ಸ್ ಟು ಆರ್. ದಿಸ್ ಮೀನ್ಸ್ ದಟ್ ವೈ ಅಂದ್ರೆ ಏನಿದೆ ಇಲ್ಲಿ 4 ಈಸ್ ಡಿವಿಸಿಬಲ್ ಬೈ 2. 4 ಈಸ್ ಡಿವಿಸಿಬಲ್ ಬೈ 2. 4 ಅನ್ನೋದು 2 ಇಂದ ಡಿವೈಡ್ ಆಗುತ್ತೆ. ಸೊ ದಿಸ್ 4 ಈಸ್ ಡಿವಿಸಿಬಲ್ ಬೈ 2. ಬಟ್ 2 ಈಸ್ ನಾಟ್ ಡಿವಿಸಿಬಲ್ ಬೈ 4. This implies 4,2 does not belongs to R. Therefore R is not symmetric. ಈ ಥರ ಎಕ್ಸಾಂಪಲ್ ಆದರೂ ಕೊಡ್ಬೋದು, ಇಲ್ಲ ಬೇಕಾದರೆ ನೀವು ಜನರಲ್ ಆಗಿ ಕೂಡ ಬರೀಬೋದು. ಈ ಥರ ಕೊಟ್ಟಿದ್ದೀನಿ. ಓಕೆನಾ, ಸೊ ಇಲ್ಲಿ ಕೂಡ ನೀವು ಬಟ್ ಅಂತ ಬೇಕಾದ್ರೆ ಸೇರಿಸ್ಕೊ. ಸೊ ಆಲ್ರೆಡಿ ಮೆಥಡಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಟ್ರಾನ್ಸಿಟಿವಿಟಿ ಚೆಕ್ ಮಾಡಬೇಕಾದ್ರೆ ಓಕೆನಾ, ಎರಡು ಪೇಸ್ ತೊಗೊಳ್ಳೇಬೇಕಾ? ಸೊ 2 ಪೇಸ್ನ ಈ ಥರ ತೊಗೊತಾ ಇದ್ದೀನಿ. ಏನು, ಎಕ್ಸ್ ಕಮ ವೈ ಅಂಡ್ ವೈ ಕಮ ಝೆಡ್ belongs to R. This implies x comma y belongs to R means y is divisible by x anta. Y is divisible by x and y comma z belongs to R means z is divisible by y anta. Z is divisible by y. So this implies z is divisible by, so x comma z andre adralli y term yaadu barutte z anta. So z is divisible by x. So this implies x comma z belongs to R. Therefore R is transitive. So the given relation is reflexive, symmetric. That is reflexive but not symmetric, and it is transitive ಅಂತ. ಸೊ ಇದು ಆಲ್ಟರ್ನೇಟ್ ಮೆಥಡ್ ಆಲ್ರೆಡಿ ಕೊಟ್ಟಿದ್ದೀನಿ. ಸೊ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀರಾ ಸರ್? ತಗೋಬಹುದು. ಓಕೆ, ಏನಂತ, ಸಪೋಸ್ 2,4 because 4 is divisible by 2 belongs to R and 4,4 belongs to R. All this implies a comma c ಅಂದ್ರೆ ಯಾವ ಸಿಗುತ್ತೆ ನಮಗೆ? 2,4 belongs to R because 4 is divisible by 2. ಸೊ ಈ ಥರ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಅದರಲ್ಲಿ ಆಲ್ರೆಡಿ ಪ್ರೀವಿಯಸ್ ಕೇಸಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದ್ದೀನಿ ಅದನ್ನು. ಓಕೆನಾ, ಸರ್ ರೈಟ್. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 14. So what is the problem number 14? Determine whether the relation R in the set n of natural numbers. So n ಅನ್ನೋದು ಏನಾಗಿದೆ ಇಲ್ಲಿ? ನ್ಯಾಚುರಲ್ ನಂಬರ್ಸ್ ಆಗಿದೆ.
natural numbers defined as r is equal to set of all ordered pairs x comma y such that y is equal to x plus 5 and x is less than 4. x is a natural number and that must be less than 4 ಅಂದ್ರೆ ಅಲ್ಲಿ x ತಗೊಳ್ತಕ್ಕಂಥ ನಂಬರ್ಸ್ ಏನಾಗಿರಬೇಕು 1 2 3. So what are the natural numbers which are less than 4 ಅಂದ್ರೆ 1 2 3 is reflexive, symmetric and transitive. So ಈ ರಿಲೇಷನ್ ಈ ಸೆಟ್ ಮೇಲೆ ರಿಫ್ಲೆಕ್ಸಿವ್ ಆಗಿದೆಯಾ, ಸಿಮೆಟ್ರಿಕ್ ಆಗಿದೆಯಾ, ಟ್ರಾನ್ಸಿಟಿವ್ ಆಗಿದೆಯಾ ಅಂತ ಡಿಟರ್ಮೈನ್ ಮಾಡಕ್ಕೆ ಹೇಳಿದ್ದೇನೆ. ಓಕೆನಾ, ಇಟ್ಸ್ ವೆರಿ ಸಿಂಪಲ್. ಸೊ ಪ್ರಾಬ್ಲಮ್ ನಂಬರ್ 14. ಫಸ್ಟ್ ರೈಟ್ ಆನ್ ದಿ ordered pairs which are belonging to the R ಅಂತ. ಸೊ R is equal to set of ordered pairs. ನಮ್ಗೆ ರಿಲೇಷನ್ ಏನಿದೆ y is equal to x plus 5 ಅಂತ ಇದೆ. ಅಂಡ್ x must be less than 4 ಅಂದ್ರೆ what are the values of x ಅಂದ್ರೆ either 1 or 2 or 3. Suppose x is equal to 1 ಅಂದ್ರೆ what happens y ಅಂದ್ರೆ 6 ಅಂತ. ಸೊ 1, 6. Suppose x is equal to 2 then what happens y ಅಂದ್ರೆ 7, that is 2, 7. Suppose x is equal to 3 then what happens y ಅಂದ್ರೆ 8 ಅಂತ, that is 3, 8. So these are the only ordered pairs which satisfy the relation y is equal to x plus 5 when x is less than 4 ಅಂತ, when x is less than 4. ಸೊ ಇವಾಗ ಇದು ರಿಫ್ಲೆಕ್ಸಿವ್ ಆಗಿದೆಯಾ? ಸೊ ಆಗಿಲ್ಲ. ಯಾಕೆ? ಸಿಂಪಲ್, 1, 1 ಡಸ್ ನಾಟ್ ಬಿಲಾಂಗ್ ಸರ್, ದೇರ್ ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ನೆಕ್ಸ್ಟ್ ಓಕೆನಾ, ಅದರ್ವೈಸ್ 2, 2 ಡಸ್ ನಾಟ್ ಬಿಲಾಂಗ್ ಸ್ಟಾರ್, ಆರ್ 3, 3 ಡಸ್ ನಾಟ್ ಬಿಲಾಂಗ್ ಸ್ಟಾರ್. ಆ ಥರ ಬೇಕಾದ್ರೆ ಕೂಡ ಬರೀಬೋದು, ಇಲ್ಲ ಜನರಲ್ ಆಗಿ ಬೇಕಾದ್ರೆ ಕೂಡ ಬರೀಬೋದು. ನೆಕ್ಸ್ಟ್ ಸಿಮೆಟ್ರಿಕ್ ಆಗಿದೆಯಾ ಅಂದರೆ ಇಲ್ಲ. ಸೊ ಯಾಕಂದರೆ ಸಿನ್ಸ್ 1, 6 belongs to R, but 6, 1 does not belongs to R. Therefore, R is not symmetric. R is not symmetric. Next, ಇನ್ನೊಂದು ರೀಸನ್ ಕೊಡ್ಬೋದು ಏನು, 2, 7 belongs to R, but 7, 2 does not belongs to R. So there is one more reason, that is 3, 8 belongs to R, but 8, 3 does not belongs to R. Okay na? Next, about transitivity. ಸೊ ಟ್ರಾನ್ಸಿಟಿವಿಟಿ ಚೆಕ್ ಮಾಡಬೇಕಾದ್ರೆ here we have to go for alternate definition. ಸೊ alternate definition ಹೇಳುತ್ತೆ ನಮಗೆ, ಸೊ ಇಫ್ a, b belongs to R but b, c does not belongs to R. a ಅನ್ನೋ ಎಲಿಮೆಂಟ್ b ಗೆ ರಿಲೇಷನ್ ಇದ್ದು b ಅನ್ನೋ ಎಲಿಮೆಂಟ್ c ಅನ್ನೋ ಎಲಿಮೆಂಟ್ ರಿಲೇಷನ್ ಇಲ್ಲದೆ ಇದ್ದ ಕೂಡ ಏನಾಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ ಅಂತ ನಿಮ್ಗೆ ಆಲ್ಟರ್ನೇಟ್ ಕೇಸ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಏನಿದೆ 1 is related to 6, ನೆಕ್ಸ್ಟ್ ತಗೋಬೇಕಂದ್ರೆ ಪೇರು 6 ಸ್ಟಾರ್ಟ್ ಆಗಬೇಕು, ಅದು ಇಲ್ಲ. ಸೊ ಆ ಕೇಸಲ್ಲಿ ಕೂಡ ಏನಾಗಿರುತ್ತೆ, ಟ್ರಾನ್ಸಿಟಿವ್. ನೆಕ್ಸ್ಟ್ 2, 7 ತಗೊಂಡ್ರೆ 7 ಸ್ಟಾರ್ಟ್ ಆಗೋ ಪೇರ್ ಬೇಕು, ಇಲ್ಲ. ಸೊ ಆ ಕೇಸಲ್ಲಿ ಕೂಡ ಏನಾಗಿದೆ, ಟ್ರಾನ್ಸಿಟಿವ್. 3, 8 ತಗೊಂಡ್ರೆ ನೆಕ್ಸ್ಟ್ ತಗೊಂಡ್ರೆ ಪೇರು 8 ಸ್ಟಾರ್ಟ್ ಆಗಬೇಕು. ಸೊ ಆ ಪೇರ್ ಕೂಡ ಇಲ್ಲದೆ ಇರೋದ್ರಿಂದ ಸೊ ಎಲ್ಲ ಕೇಸಲ್ಲೂ ಆಲ್ಟರ್ನೇಟ್ ಡೆಫಿನೇಷನ್ ಪ್ರಕಾರ ಸೊ ಈ ರಿಲೇಷನ್ ಏನಾಗಿದೆ ಅಂದರೆ ಟ್ರಾನ್ಸಿಟಿವ್ ಆಗಿದೆ. ಬಟ್ ಟೆಕ್ಸ್ಟ್ ಬುಕ್ಕಲ್ಲಿ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳ್ತಾನೆ, ಸೊ ದಟ್ ಈಸ್ ರಾಂಗ್. ಸೊ ಇದೇನಾಗಿದೆ ಅಂದರೆ ಟ್ರಾನ್ಸಿಟಿವ್ ಆಗಿದೆ. ಸೊ ಏನಂತ ಬರೀಬೇಕಾದ್ರೆ ಏನು ಬರೀತೀವಿ, ಸೊ ಈ ಎಕ್ಸ್ ಈಸ್ ರಿಲೇಟೆಡ್ ಟು ವೈ, ಸಿನ್ಸ್ ಎಕ್ಸ್ ಈಸ್ ರಿಲೇಟೆಡ್ ಟು ವೈ ಬಟ್ ವೈ ಈಸ್ ನಾಟ್ ರಿಲೇಟೆಡ್ ಟು ಎನಿ ಒನ್. ಸೊ ರೀಸನ್ ಬರೀಬೇಕಾದ್ರೆ ಓಕೆನಾ, ಸಿನ್ಸ್ ಎಕ್ಸ್ ಈಸ್ related to y but y is not related to anyone, y is not related to anyone or is not related to z ಅಂತ ಬೇಕಾದ್ರೆ ಬರಬಹುದು. So therefore r is transitive or clearly r is transitive ಅಂತ ಬರೆದ್ರೆ ಕೂಡ ಆಗುತ್ತೆ, ಸಮಸ್ಯೆ ಇಲ್ಲ. ಓಕೆನಾ.